ನಮಸ್ಕಾರ ಎಲ್ಲರಿಗೂ. ನನ್ನ ಪುಟ್ಟ ಕಥೆಯ ಹೆಸರು ಹೆಣ್ಣೊಂದು ಕಡಲು. ನವಮಾಸದ ತುಂಬಿದೊಡಲಿನಿಂದ ಇನ್ನೇನು ಮಡಿಲಿಗೆ ಬರಬೇಕಾದ ಕರುಳಿನ ಕೊಡಿಯು ಭುವಿಯನ್ನು ಕಾಣದೆಯೇ ಗರ್ಭದೊಳಗೆ ಕಣ್ಣು ಮುಚ್ಚಿತ್ತು. ಕಂದನ ಅಳುವಲ್ಲಿ ತನ್ನೆಲ್ಲ ನೋವು ಮರೆತು ಸಾರ್ಥಕತೆಯ ನಗು ಬೀರಬೇಕಾದವಳು ಬರಿದಾದ ಕೈಯಲ್ಲಿ ಅಳುತ್ತಿದ್ದಾಳೆ ಒಂಟಿಯಾಗಿ, ಮಗುವಿರದ ತಾಯಿಯಾಗಿ. ವಿಧಿಯ ಹಠಕ್ಕೆ ಪದಗಳೇ ಇಲ್ಲ. ಹಣೆಬರಹದಲ್ಲಿ ಆ ಮಗು ಬರೆದಿಲ್ಲವೆಂದು ಅವರಿವರು ಅವಳನ್ನು ಕಾಣಬಂದವರು ಸಮಾಧಾನಿಸಿ ಮಾತಾಡಿಸಿ ಹೋದರೂ ಕೂಡ ತುಂಬಿದ ಎದೆಯ ಪ್ರತಿ ಹಾಲಹನಿಯು ಚಪ್ಪರಿಸುವಂತಹ ಪುಟ್ಟ ಬಾಯನ್ನು ಸೇರದೆ ಬೇಡವೆಂದರೂ ಆಗಾಗ ತೊಟ್ಟಿಕ್ಕಿ ಮೈಯೊದ್ದೆಯಾಗಿಸುತ್ತಾ ಭುವಿಯ ಒಡಲನ್ನು ಸೇರಿದಾಗ ಅಲ್ಲಿ ಆ ದೂರದ ಕಡಲಲ್ಲಿ ಕಿವಿಗಪ್ಪಳಿಸುವಂತಹ ಅಲೆಗಳ, ಹಾಲ್ನೊರೆಯ ತೆರೆಗಳ ಅಬ್ಬರದ ಭೋರ್ಗರೆತ. ನಿಲ್ಲದ ಅವಳ ಒಳಗಿನ ನೋವಿನ ಉಬ್ಬರ ಇಳಿತಕ್ಕೆ, ಹೃದಯದಾಳದ ವೇದನೆಯ ಜ್ವಾಲಾಮುಖಿಗೆ, ಪಡುವ ಸಂಕಟಕ್ಕೆ ಜೊತೆಯಾಯಿತು ಈ ಕಡಲು. ಜೊತೆಯಾಗಿ ಮಾರ್ದನಿಯಾಯಿತು ಮಡಿಲ ಮಗುವನ್ನು ಕಳೆದುಕೊಂಡಾಕೆಗೆ ಈ ಕಡಲು. ಧನ್ಯವಾದಗಳು.